ಇಲ್ಲಿ ನೋಡಿ ಮಿಕ್ಸಿ ಜಾರಿಗೆ ನಾನು ಈ ಬಟ್ಲೆ 2 ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚುನುಮುರಿಯನ್ನು ತೊಗೊಂಡಿನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಚುನುಮುರಿ ಅಂತೀವಿ, ಕೆಲವೊಬ್ರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ. 2 ಬಟ್ಲಾಗಷ್ಟು ತೊಗೊಂಡಿದ್ದೀನಿ. ಇನ್ನೊಂದು ಗೊಳ್ಳು ಚುನುಮುರಿ ಅಂತ ಬರ್ತದೆ, ಆ ಚುನುಮುರಿ ಇದ್ರೂ ನಡೀತಾರೆ. ನಿಮ್ಮ ಕಡೆ ಯಾವ ಚುನುಮುರಿ ಅದ ಆ ಚುನುಮುರಿಯನ್ನೇ ತಗೋರಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ, ಅದನ್ನು ಪೌಡ್ರ್ ಮಾಡ್ಕೊತೀನಿ ರೀ ಚುನುಮುರಿ. ನೋಡಿ ಈಗ ಇದು ಪೌಡ್ರ್ ಆಗಿ ರೆಡಿ ಆಗ್ಯದ್ರಿ. ಇದಕ್ಕೆ ನಾನಿಲ್ಲಿ 1 ಕಪ್ ಆಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕಿರಿ. ನೋಡಿ ಅದೇ ಬಟ್ಲೆ 1 ಬಟ್ಲಾಗಷ್ಟು ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ ರೀ ನಾನು. 1 ಸ್ಪೂನಾಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನೊಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ಕೊಂಡು ಇದನ್ನು ಫಸ್ಟ್ ಗಟ್ಟಿಯಾಗಿಯೇ ರುಬ್ಕೊಂಡು ತೊಗೋತೇನೆ ರೀ. ನೋಡಿ ಆ ಚುರುಮುರಿ ಅಂತೂ ಮೊದಲನೇ ಪೌಡ್ರ್ ಆಗಿತ್ತು ರೀ. ಸ್ವಲ್ಪನೇ ನೀರು ಹಾಕ್ಕೊಂಡು ಇದೇ ರೀತಿಯೇ ಸ್ವಲ್ಪ ಗಟ್ಟಿನೇ ರುಬ್ಕೋಬೇಕು ರೀ. ನಾನಿಲ್ಲಿ 3 ಥರ ಬೆಳಗಿನ ತಿಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳೀನಿ. ನೋಡಿ ಇದರೊಳಗಿನ ಸ್ವಲ್ಪ ಹಿಟ್ಟನ್ನು ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು. ನೋಡಿ ಈ ಹಿಟ್ಲೆ ಇದಕ್ಕೊಂದು ಸೋಡಾನ ಸ್ವಲ್ಪ ಹಾಕ್ತಾಯಿದ್ದೀನಿ ಚಿಟಿಕೆ. ಇಲ್ಲ ನಿಮಗೆ ಏನೋ ನಡೀತಿತ್ತಂದ್ರೆ ನೀವು ಏನೋನ್ನಾದ್ರೂ ಹಾಕೋಬೋದು. ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ಒಂದು 10 ನಿಮಿಷ ಇದು ನೆನೆಯಲಿ ರೀ. ಅವಾಗ ಹಿಟ್ಟನ್ನು ಏನಾಗ್ತದೆ ರೀ, ಈ ರೀತಿ ತಿರುವಿ ಒಂಚೂರು ಫಳ್ಳನೂ ಆಗ್ತೈತಿ. ಒಂದು 5 ನಿಮಿಷ ಅಥವಾ 10 ನಿಮಿಷ ಟೈಮ್ ಇದ್ರೂ ಇದನ್ನು ಸೈಡಿಗೆ ತೆಗೆದಿಡ್ತೀನಿ ರೀ. ನಾನು 10 ನಿಮಿಷ ಅಂತೂ ತೆಗೆದಿಟ್ಟಿನಿ ಸೈಡಿಗೆ. ಈಗ ಇದನ್ನು ಉಳಿದಿರುವ ಈ ಹಿಟ್ಟನ್ನು ತೊಗೋತೀನಿ ರೀ. ನೋಡಿ ಆ ಹಿಟ್ಲೆ ನಾನು ಏನು ಮಾಡ್ತಾಯಿದ್ದೀನಿ, ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ 2 ಸ್ಪೂನಾಗಷ್ಟೇ ಟೀ ಸ್ಪೂನು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈಗ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡ್ರಿ. ನೀವು ದೋಸೆ ಮಾಡೋರು ನೋಡಿರಿ, ಇದನ್ನು ಸೈಡಿಗೆ ಇಟ್ಟೀನಿ. ಇದರಲ್ಲೇ ಇಡ್ಲಿ ಮಾಡೋಕ್ಕಿದ್ದೀನಿ. ಈಗ ದೋಸೆ ಮಾಡೋಕ್ಕೇ ನೀವು ಏನು ಮಾಡ್ಕೋಬೇಕು ಅಂದ್ರೆ ಕಡಲೆ ಹಿಟ್ಟನ್ನು ಹಾಕೋಬೇಕು ರೀ. ಅವಾಗ ಕ್ರಿಸ್ಪಿಯಾಗಿ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ನಾವು ಬರೀ ದೋಸೆ ಅಷ್ಟೇ ಮಾಡ್ತೀವಿ ಅಂದ್ರೆ ಅಷ್ಟೇ ಸಕ್ಕರೆ ಹಾಕಿರಿ. ಇಡ್ಲಿ ಮಾಡ್ಕೋತಿದ್ರೆ ನೀವು ಸಕ್ಕರೆಯನ್ನು ಸ್ಕಿಪ್ ಮಾಡಿರಿ. ನೋಡಿ ಈಗ ಆ ಹಿಟ್ಟನ್ನು ಅನ್ಕತಕ್ಕ ಸೈಡಿಗೆ ತೆಗೆದಿಡ್ತೀನಿ ರೀ. ಈಗ ಫಸ್ಟ್ ಇಡ್ಲಿಯನ್ನು ಹಾಕಿಬಿಡ್ತೀನಿ ರೀ. ನೋಡಿರಿ ಈಗ ಪ್ಲೇಟ್ ತೊಗೊಂಡಿದ್ದೀನಿ, ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಕೋತೀನಿ. ನೋಡಿ ಇದೆಲ್ಲ ಹಿಟ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ರುಬ್ಕೊಳ್ಳೋಟಿಗೆ ಒಂದು 10 ನಿಮಿಷ ಆಗ್ಯದ್ರಿ ಅದು ಟೈಮ. ನೋಡಿ ಈಗ ಈ ಇಡ್ಲಿಯನ್ನು ಹಾಕ್ಕೊಂಡ್ರಿ. ಸ್ವಲ್ಪ ಸೋಡಾನ ಹಾಕಿದ್ದೀನಿ ನಾನು ಒಂಚೂರು. ನಿಮ್ಗೆ ಏನೋ ಹಾಕಿದ್ರೆ ಈಗ ಸೋಡಾ ಹಾಕಿದಕ್ಕಿಂತನೂ ಸಾಫ್ಟಾಗಿ ಬರ್ಬೋದು ಅಷ್ಟೇ. ನೋಡಿ ಆ ಚುನುಮುರಿಯಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ. ನೋಡಿ ನಾನು ಹಾಕಿರೋದು ಬೆಳಗಾವಿ ಚುರುಮುರಿ ಅಂತಾರೆ ಇದಕ್ಕೆ, ಅಥವಾ ಗಟ್ಟಿ ಚುರುಮುರಿನೂ ಅಂತಾರೆ. ಇನ್ನೊಂದು ಗೊಳ್ಳು ಚುರುಮುರಿ ಅಂತಲೂ ಕರೀತಾರೆ, ಅಥವಾ ಕೆಲವೊಬ್ರು ಅದನ್ನು ಜಾಸ್ತಿ ಮಂಡಕ್ಕಿ ಅಂತಲೂ ಕರೀತಾರೆ. ನೋಡಿ ಈಗ ಇಡ್ಲಿಗೆ ನೋಡಿ ಈಗ ಸ್ಟೀಮ್ ಮಾಡೋಣ ರೀ ಈಗ ಇಡ್ಲಿಯನ್ನು. ಈಗ ಇದು ಇಡ್ಲಿ ಸ್ಟೀಮ್ ಆಗಲಿ ರೀ. ಈಗ ದೋಸೆಯನ್ನು ಹಾಕಿ ತೋರಿಸ್ತಾ ಅಂತ ಹೇಳಿದ್ರೆ ಅದಕ್ಕೊಂದು ಒಗ್ಗರಣೆಯನ್ನು ಹಾಕೋತಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ಎಣ್ಣೆ ಹಾಕಿನಿ ರೀ. ಎಣ್ಣೆ ಕಾಯಿ ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟು ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ನೋಡಿರಿ ಇದಕ್ಕೊಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟೇ ಗ್ಯಾಸನ್ನು ಆಫ್ ಮಾಡಿನೇ ಹಾಕಿನಿ ರೀ. ಈಗ ಈ ಒಗ್ಗರಣೆಯನ್ನು ಹಿಟ್ಟಿಗೆ ಸೇರಿಸ್ಬಿಟ್ಟು ಹಾಕೊಂಡ್ರಿ. ನೋಡಿ ಇಲ್ಲ ತುಂಬಾ ತೆಳುನೇ ಬೇಕು, ಕ್ರಿಸ್ಪಿ ಬೇಕಂದ್ರೆ ಈ ರೀತಿ ಒಗ್ಗರಣೆ ಅದು ಏನು ಹಾಕ್ಬಿಡ್ರಿ. ಹೀಗೇ ದೋಸೆ ಹಾಕ್ಬಿಟ್ರೆ ಹಾಗೆ ತೆಳು ಕ್ರಿಸ್ಪಿ ದೋಸೆನೂ ಬರ್ತಾವೆ. ಇಲ್ಲ ಒಗ್ಗರಣೆದಿಂದ ಟೇಸ್ಟೂ ಚೆನ್ನಾಗಿ ಬರ್ತದೆ. ಸ್ವಲ್ಪ ಇನ್ನೊಂದು ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈ ಒಗ್ಗರಣೆಯಿಂದ ಟೇಸ್ಟ್ ಚೆನ್ನಾಗಿ ಬರ್ತಾವೆ ರೀ. ಹಾಗೆ ಚಟ್ನಿ ಬೇಡ ಹಾಗೆ ತಿಂದ್ರೂ ಚೆನ್ನಾಗಿ ಹತ್ತವೆ ರೀ. ನೋಡಿರಿ ಈಗ ನಾನು ನಿಮಗೆ ಏನು ಮಾಡ್ತಿದ್ದೀನಿ, ದೋಸೆಯನ್ನು ಹಾಕಿ ತೋರಿಸ್ತೀನಿ. ಮಿಕ್ಸ್ ಮಾಡ್ಕೊಂಡಿನಿ ರೀ. ಈಗ ಇಡ್ಲಿ ಏನಾಗೈತೆ ರೀ, ಸ್ಟೀಮಾಗಿ ರೆಡಿ ಆಗ್ಯಾವ. ನೋಡಿ ಇವು ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ಆರಿದ್ಮೇಲೆ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿರ್ತಾವೆ ಇವು ಇಡ್ಲಿ. ನೋಡಿ ಈಗ ದೋಸೆಯನ್ನು ಹಾಕಿ ತೋರಿಸ್ತೀನಿ. ನಿಮಗೆ ಕ್ರಿಸ್ಪಿ ದೋಸೆನೂ ಹಾಕಿ ತೋರಿಸ್ತೀನಿ, ಸಾಫ್ಟ್ ದೋಸೆನೂ ಹಾಕಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಇಷ್ಟನೋ ನೀವು ಆ ರೀತಿ ಮಾಡ್ಕೊರಿ. ನೋಡಿ ಆದರೆ ಚಿಕ್ಕನ್ನು ಹಾಕ್ತೀನಿ ರೀ ನಾನು. ಈಗ ಅದರೊಳಗೆ ಕಡಲೆಬೇಳೆ ಅದು ಕ್ಯಾರೆಟ್ ಅದು ಹಾಕಿಲ್ಲ, ತುಂಬಾ ತೀಡೋಕ್ಕಾಗೋದಿಲ್ಲ ರೀ. ಅದು ಇಷ್ಟನೇ ಸಣ್ಣೂ ಖರೆ. ಇದು ಹಾಕಿದ್ಮೇಲೆ ನೀವೇನು ಮಾಡಿರಿ, ಲೋ ಫ್ಲೇಮ್ದಲ್ಲಿ ಇಟ್ಟನೆ ದೋಸೆಯನ್ನು ಬೇಯಿಸ್ಬಿಟ್ಟು ತಗೋರಿ. ಅವಾಗ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರ್ತಾವ್ರಿ. ನೋಡಿ ಕಡಲೆ ಹಿಟ್ಟು ಹಾಕ್ಬೇಕ್ರಿ ದೋಸೆಗೆ ಬೇಕಂದ್ರೆ. ನೋಡಿ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದ. ನೀವು ಇಡ್ಲಿ ಮಾಡೋರಿದ್ದೀರಂದ್ರೆ ಕಡಲೆ ಹಿಟ್ಟನ್ನು ಹಾಕ್ಬಿಡ್ರಿ. ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ಕ್ರಿಸ್ಪಿನೂ ಅದ, ಟೇಸ್ಟಿನೂ ಅದ. ನೀವು ಏನೂ ಹಾಕಲಿಲ್ಲ, ಒಗ್ಗರಣೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಏನೂ ಹಾಕಿಲ್ಲ ಅಂದರೂ ಇನ್ನೂ ತೆಳುವಾಗಿನೂ ಮಾಡ್ಕೋಬೋದು. ಒಬ್ಬರಿಗೆ ಕ್ರಿಸ್ಪಿ ದೋಸೆ ಇಷ್ಟ ಆಗ್ತವೆ, ಒಬ್ರಿಗೆ ಸಾಫ್ಟ್ ದೋಸೆ ಇಷ್ಟ ಆಗ್ತವೆ. ನೋಡಿ ಇನ್ನೊಂದೂ ಕ್ರಿಸ್ಪಿ ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ.
ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾವೆ. ನಾನೇನಿಲ್ಲಿ ಏನು ಬಳಸಿಲ್ಲ ನೋಡಿರಿ, ಹೆಲ್ದಿಯಾಗಿಯೇ ಮಾಡಿದ್ದೀನಿ. ಒಂದು ಅದಕ್ಕೆ ಇಡ್ಲಿಗಷ್ಟೇ ಒಂದು ಚಿಟಿಕೆ ಸೋಡಾ ಹಾಕಿದ್ದೀನಿ. ಈ ದೋಸೆಗಂತೂ ಸೋಡಾನು ಹಾಕಿಲ್ಲ, ಏನೂ ಹಾಕಿಲ್ಲ. ನೋಡಿ, ನಿಮ್ಗೆ ಕ್ರಿಸ್ಪಿನೇ ಬೇಕಂದ್ರೆ ಲೋ ಫ್ಲೇಮ್ದಲ್ಲಿ ಇಟ್ಟರೆ ಬೇಯಿಸ್ಕೊರಿ. ನೋಡಿ ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಬಂದ ನೋಡಿರಿ. ಇಲ್ಲ, ಹೆಲ್ದಿ ಇರ್ಲತ್ತೇಳಿ ಸ್ವಲ್ಪ ಕ್ಯಾರೆಟು ಆ ರೀತಿ ಒಗ್ಗರಣೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗ ಒಂದು ಸಾಫ್ಟ್ ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿರಿ. ನೀವು ಸಾಫ್ಟ್ ದಪ್ಪ ಹಾಕೊಳ್ಳೋರಿದ್ರೆ ನೀವು ಮತ್ತೆ ಏನು ಹೆಲ್ದಿ ಬೇಕಲ್ಲ, ಇನ್ನೊಂದು ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಬೋದು, ಈರುಳ್ಳಿ ಅದನ್ನೂ ಹಾಕೋರಿ, ನಡೀತದೆ. ನೋಡಿ ಸಾಫ್ಟ್ ದೋಸೆ ನೋಡಿರಿ, ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ನೋಡಿ ಸಾಫ್ಟ್ ದೋಸೆನೂ ಹಾಕಿ ತೋರಿಸಿದ್ದೀನಿ, ಕ್ರಿಸ್ಪಿ ದೋಸೆನೂ ಹಾಕಿ ತೋರಿಸಿದ್ದೀನಿ ನಿಮ್ಗೆ, ಮತ್ತು ಇಡ್ಲಿನೂ ಮಾಡಿ ನೋಡಿರಿ. ನೋಡಿ ಸೋಡಾ ಹಾಕಿ ಒಂದು 10 ನಿಮಿಷ ತೆಗೆದಿಡೋದ್ರಿ. ನೋಡಿ ಅದು ಚುರುಮುರಿಯಿಂದ ಇಷ್ಟು ಸಾಫ್ಟಾಗಿ ಬರ್ತಾವ್ರಿ. ಇಲ್ಲ ಏನೋ ಹಾಕಿರೋ ಇದಕ್ಕಿನ್ನೂ ಸಾಫ್ಟ್ ಬರ್ತಿರ್ಬೋದು ರೀ. ಕೆಲವ್ರ ಥರ ಏನೂ ಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ ಥರ, ಅದಕ್ಕೆ ಸ್ವಲ್ಪ ಚಿಟಿಕೆ ಸೋಡಾನ ಹಾಕಿ ಮಾಡಿದ್ದೀನಿ ನೋಡಿರಿ. ಈ ರೀತಿ ಮಾಡಿಕೊಂಡು ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೊಂಡ್ರೆ ಏನಾಗ್ತದೆ ರೀ, ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ. ನೋಡಿ ಆ ಉಳಿದಿರುವ ಇಡ್ಲಿಯನ್ನು ತೆಗೆದುಬಿಟ್ಟು ತೋರಿಸ್ತೀನಿ. ಇಡ್ಲಿಗೆ ಏನು ಮಾಡಬೇಕು ರೀ, ಮತ್ತು ಗಟ್ಟಿಯಾಗಿಯೇ ರುಬ್ಕೊರಿ ಇಡ್ಲಿ ಹಿಟ್ಟಿನ ಹದಕ್ಕೆ. ಆ ದೋಸೆಗೆ ನಾನು ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ತೆಳುವಾಗಿಯೇ ರುಬ್ಕೊಂಡಿದ್ದೆ ರೀ ದೋಸೆ. ನೋಡಿ ಇಡ್ಲಿನೂ ಹಾಕ್ಕೊಂಡಿದ್ದೀನಿ, ಸಾಫ್ಟ್ ದೋಸೆ, ಕ್ರಿಸ್ಪಿ ದೋಸೆ ಎಲ್ಲವನ್ನೂ ಹಾಕ್ಕೊಂಡಿದ್ದೀನಿ. ನೋಡಿರಿ ತುಂಬಾ ಚೆನ್ನಾಗಿ ಬಂದವ್ರಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು. ನೋಡಿ ನೀವು ಇನ್ನೂ ಕ್ರಿಸ್ಪಿ, ಇದಕ್ಕಿಂತ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ಏನೋ ಒಗ್ಗರಣೆ ಅದು ಹಾಕ್ಲಾರ್ದೇ ತುಂಬ ತೆಳುವಾಗಿ ಹಾಕಿ ಲೋ ಫ್ಲೇಮ್ದಲ್ಲಿ ಇಟ್ಬಿಡ್ಸೋರಿ, ಅವಾಗ ತುಂಬ ಕ್ರಿಸ್ಪಿಯಾಗಿರುವಂಥ ದೋಸೆನೂ ಬರ್ತಾವೆ. ನೋಡಿ ತುಂಬಾ ಬಿಸಿ ಅದ ರೀ ಅದು ಸಾಫ್ಟ್ ದೋಸೆ. ನೋಡಿ ಸಾಫ್ಟ್ ದೋಸೆನಿಗೆ ಎಷ್ಟು ಚೆನ್ನಾಗಿ ಇಡೀ ದಿನ ಇಟ್ಟರು ಇಷ್ಟ ಸಾಫ್ಟ್ ಇರ್ತದೆ ರೀ. ನೋಡಿ ಚುರುಮುರಿಯಿಂದ ಮಾಡಿರುವ ಇನ್ಸ್ಟಂಟ್ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.